ಉಳಿದ ಅಧಿಕ ಸಮಯ ಇದ್ದರೆ ಪ್ರಶ್ನೆ ಕೊನೆ 4ನೇ ಅಧ್ಯಾಯದಲ್ಲಿ ಬರೋದು ಯಾವುದು ನೋಡಿ ಹೇಳಬೇಕಾದ್ರೆ ಪ್ರಶ್ನೆ ಒಂದೆರಡು ಮಾತುಗಳನ್ನು ಆಡ್ತೇನೆ. ಮುಖ್ಯವಾಗಿ ಈ ಸಮಯದಲ್ಲಿ ದೊಡ್ಡ ಗುರುಗಳನ್ನ ಸ್ಮರಿಸಲೇಬೇಕು. ವಸ್ತುತಃ ನಂದು ಹೋದ ವರ್ಷ ಪರೀಕ್ಷೆ ಮುಗ್ದಿತ್ತು. ಹಾಗೆ ಒಮ್ಮೆ ಪರೀಕ್ಷೆ ಆದವ್ರಿಗೆ ಈ ಸ್ಟೇಜ್ ಸಿಗೋದಿಲ್ಲ. ಆದರೆ ಗುರುಗಳ ಮತ್ತು ನಮ್ಮ ಗುರುಗಳ ಕಾರುಣ್ಯದಿಂದಾಗಿ ಇನ್ನೊಮ್ಮೆ ಈ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾಲದೇನೆ. ದೊಡ್ಡ ಗುರುಗಳ ಬಗ್ಗೆ ಒಂದು ನನ್ನ ಸ್ಮರಣೆಯನ್ನು ಮಾಡ್ತೇನೆ. ಏನಂತ ಹೇಳಿದರೆ, ನಮಗೆ ತುಂಬ ಆಸೆ ಇತ್ತು ಸುಧಾಪಾಠ ಗುರುಗಳ ಹತ್ರ ಕೇಳಬೇಕು ಅಂತ. ಆದರೆ ನಮಗೆ ಕೊನೆಯದಾಗಿ ಗುರುಗಳು ಸಿಕ್ಕಿದ್ದು 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ, 10ನೇ ತರಗತಿ ತತ್ವೋದ್ಯೋತ ಪರೀಕ್ಷೆ, 9ನೇ ತರಗತಿ ಪರೀಕ್ಷೆ. ಬೆಳಿಗ್ಗೆ ಅವರು ಮಾಡೋ ಹಾಗೆ 5:15ಗೆ ಪರೀಕ್ಷೆಯನ್ನು ಮಾಡಿದರು. ಕ್ಲಾಸ್ನವ್ರನ್ನ ಎಲ್ಲ ಚೆನ್ನಾಗಾಯಿತು. ಪರೀಕ್ಷೆ ಆದಮೇಲೆ ನಮಗೆ ಒಂದು ಆಸೆ, ವಿದ್ಯಾಪೀಠದಲ್ಲಿ ಪರೀಕ್ಷೆ ಆಯಿತು ಅಂತ ಹೇಳಿದ್ರೆ ನಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆಲ್ಲ ಏನು ಸಿಗೋದಿಲ್ಲ. ಯಾರ್ದಾದ್ರೂ ಮನೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋಣ, ಅಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಹೇಳಿ ತುಂಬ ತಿನ್ನಲಿಕ್ಕೆಲ್ಲ ಕೊಡ್ತಾರೆ, ಹಾಗಾಗಿ ಬೇರೆ ಕಡೆ ಪರೀಕ್ಷೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಆಸೆಯಿಂದ ಹೇಗೂ ಎಲ್ರದ್ದು ಪರೀಕ್ಷೆ ಚೆನ್ನಾಗಾಗಿತ್ತು. ಧೈರ್ಯ ಮಾಡಿ ಕೇಳೇ ಬಿಟ್ವಿ ಸ್ವಾಮಿಗಳ ಹತ್ರ. ಸ್ವಾಮಿ ಮಧ್ಯಾಹ್ನ ಹಾಕೊಂಡು ಇಲ್ಲ ಪರೀಕ್ಷೆ ಅಂಬೋಳಿ ಅಂತ ಕೇಳಿದಾಗ ಸರಿ ಆಗ್ಬೋದು ಅಂತ ಹೇಳಿ ವಿಷ್ಣುವಣ್ಣನಿಗೆ ಹೇಳಿ ಅವರು ಫೋನ್ ಮಾಡಿಸಿ ಹೇಳಿದರು ಮಧ್ಯಾಹ್ನ ಅಲ್ಲಿ ಪರೀಕ್ಷೆಗೆ ಅಂತ ಒಬ್ಬರು ಮನೆಗೆ. ಏನಂತ ಹೇಳಿದ್ರೆ ಹೋದ್ವಿ. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇನೆ ನಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆಲ್ಲ ಅಲ್ಲಿ ಸಿಗ್ತಿತ್ತು. ಆದರೆ ಗುರುಗಳು ಎಷ್ಟು ಗಮನಿಸ್ತಿರ್ತಾರೆ ಅಂತ ಹೇಳಲಿಕ್ಕೆ, 3 ಜನದ ಪರೀಕ್ಷೆ ಆಗಿದೆ, ನಮಗೆ ವಿಶೇಷ ತಿನ್ನಲಿಕ್ಕೆಲ್ಲ ಕೊಟ್ಟರು ಅವರು. 4ನೇವನು ಹೋದಾಗ ಹಸಿವು ಆಗ್ತಾ ಇಲ್ವಾ ಅಂತ ಹೇಳಿ ಸ್ವಾಮಿಗಳು ಕೇಳಿದ್ದಾರೆ ಅಲ್ಲಿ. ಹೌದು ಆಗ್ತಿದೆ ಅಂತ ಹೇಳಿದಾಗ ಸರಿ ಏನಾದರೂ ಕೊಟ್ರಾ? ಹಾಂ ಕೊಟ್ಟರು ಸ್ವಾಮಿ, ಈ ಥರ ಎಲ್ಲ ತಿನ್ನಲಿಕ್ಕೆಲ್ಲ ಕೊಟ್ಟರು ಅಂತ. ಹಾಗಾದರೆ 3 ಜನದ ಪರೀಕ್ಷೆ ಆಗಿದೆ, 3 ಜನ ಒಳಗಿದ್ದಾರೆ, ಅವ್ರಿಗೆ ಏನು ಮಾಡಬೇಕು? ಸರಿ ಒಂದು ಕೆಲಸ ಮಾಡಿ, ನಾನು ಪರೀಕ್ಷೆ ನಿಲ್ಲಿಸ್ತೇನೆ, ನೀವು 4 ಜನ ಹೋಗಿ ತಿನ್ಕೊಂಬನ್ನಿ ಅಂತ. ಅದರಲ್ಲೂ ಅವ್ರು ಎಷ್ಟು ಸೂಕ್ಷ್ಮ ಆ ಸಮಯ ಪ್ರಜ್ಞೆ ಅಂತ ಹೇಳಿದರೆ, ತಿನ್ಕೊಂಬರುವಾಗ ಹೋದರೆ ಕೇಳೋದು ಎಲ್ರಿಗೂ ಕೂಡ ಒಂದೇ ಪ್ರಶ್ನೆಯನ್ನು ಸ್ವಾಮಿಗಳು. ಅದು ಬೇರೆಯವ್ರಿಗೆ ಹೇಳಿಬಿಡ್ತಾರೆ, ಔಟ್ ಮಾಡಬಾರ್ದು ಅದನ್ನು. ಅದಕ್ಕೋಸ್ಕರ ಬದ್ರಿ ಆಚಾರ್ಯನ ಜೊತೆ ಕಳಿಸಿದ್ರು ಸ್ವಾಮಿಗಳು. ಅವರು ಔಟ್ ಮಾಡ್ತಾರೆ ವಿದ್ಯಾರ್ಥಿಗಳು, ನೀವು ಹೋಗಿ ಅವರೊಟ್ಟಿಗೆ ಹೋಗಿ ಅಲ್ಲಿದ್ದು ಅವರಿಗೆ ತಿನ್ನಿಸಿ ಕರ್ಕೊಂಡು ಬನ್ನಿ ಅಂತ ಹೇಳಿ. ಹಾಗಾದರೆ ಗುರುಗಳು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿಯನ್ನು ಮಾಡ್ತಾ ಇದ್ರು, ಎಷ್ಟು ಸೂಕ್ಷ್ಮದಲ್ಲಿ ನಮ್ಮನ್ನು ಗಮನಿಸ್ತಾ ಇದ್ರು, ಎಷ್ಟು ಕಾರುಣ್ಯ ಇತ್ತು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಆ ಕಾರುಣ್ಯದಿಂದಲೇ ಇನ್ನೊಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಗುರುಗಳಿಗೆ ನಾನು ಅನಂತ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತೇನೆ. ಇನ್ನು ಪಾಠ ಮಾಡಿದಂತಹ ಗುರುಗಳು ಪೇಜಾವರ ಶ್ರೀಗಳು, ಅವ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಮಾತುಗಳು ಉಳಿದಿಲ್ಲ, ಹೇಳಲಿಕ್ಕೆ ನನ್ನ ಕೈಲಿ ಸಾಧ್ಯವೂ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಚಾರದಲ್ಲಿ ನನಗೆ ಅನಿವಾರ್ಯ ಕಾರಣದಿಂದಾಗಿ, ಅನಾರೋಗ್ಯದಿಂದಾಗಿ ರಜೆ ಹಾಕಬೇಕಾಗಿ ಬಂದಾಗೆಲ್ಲ ಒಂದಿನ ರಜೆ ಆಯಿತು, 2 ದಿನ ಪಾಠ ಆಗ್ತಾಯಿತ್ತು. ಫೋನಲ್ಲಿ ಕೇಳಿದೆ. 3ನೇ ದಿನ ಮಧ್ಯಾಹ್ನ ಸಹಪಾಠಿ ಒಬ್ಬ ಫೋನ್ ಮಾಡಿ ಎಲ್ಲಿದೆಯಾ ಬೇಗ ಚಿಂತನೆ ಹೇಳು ಅಂತ. ಈಗೇನು ಚಿಂತನೆ ಹೇಳಿದ್ ನಾನು ಅಂತ. ಇಲ್ಲ ಸ್ವಾಮಿಗಳು ಕೇಳ್ತಿದ್ದಾರೆ, ಚಿಂತನೆ ಹೇಳಬೇಕಂತೆ. ಹಾಗಾದರೆ ಚಿಂತನೆ ಪಾಠಗಳನ್ನ ಎಷ್ಟು ಮಾಡಬೇಕು, ಅದರಲ್ಲಿ ಎಷ್ಟು ದೀಕ್ಷೆ ಇದೆ ಸ್ವಾಮಿಗಳಿಗೆ ಅನ್ನೋದು ಇದನ್ನೇ ಗೊತ್ತಾಗುತ್ತೆ. ಚಿಂತನೆ ಹಾಳಾಗಬಾರ್ದು, ಪಾಠ ಹಾಳಾಗಬಾರ್ದು ಅಂತ ಹೇಳಿ ಫೋನ್